ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿವಿ ಕಿಟ್ಟು ವ್ಲಾಗ್ಸ್. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಓದ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಬಂದುಬಿಟ್ಟು ಕೊಟ್ಪಿ ಚೌಡಮ್ಮಂಗೆ ದೀಪ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ನಾವು ಅಂದ್ಕೊಂಡಿರಲಿಲ್ಲ, ನಮ್ಮ ಅಕ್ಕ ಅವರು ಅಂದ್ಕೊಂಡಿದ್ದು. ನಮ್ಮ ಅಕ್ಕ ಅವ್ರ ಜೊತೆಗೆ ನಾವು ಮಾಡ್ತೀವಿ ಅಂತ ಅಂದಿದ್ವಿ. ಅದು ಅಂದಿದ್ದು ಗೊತ್ತಿಲ್ಲ ಯಾಕಂತ ಅಂದ್ಕೊಂಡ್ಮೇಲೆ ಹೋಗಿ ಮಾಡಬೇಕು ಅಲ್ಲಿ. ಸೊ ನಾವು ಮಾಡೋದು ಸ್ವಲ್ಪ ತಡ ಆಯಿತು. ಅದಕ್ಕೋಸ್ಕರ ಮನೆಯಲ್ಲಿ ಒಬ್ಬೊಬ್ಬರೇ ಹುಷಾರು ತಪ್ತಾ ಇದ್ವಿ. ಸೊ ಅದಕ್ಕೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾವು ಯಾರನ್ನೂ ಕರ್ತಿರ್ಲಿಲ್ಲ. ನಮ್ಮ ಆಂಟಿ ನಮ್ಮ ಅಮ್ಮಂಗಿಂತೂ ಹೆಚ್ಚು. ಸೊ ನಮ್ಮ ಆಂಟಿ, ನಾನು, ನಮ್ಮಮ್ಮ, ನಮ್ಮ ಅಕ್ಕ ಅವರು ಹೋಗಿದ್ವಿ. ಅತ್ತೆಯವ್ರನ್ನ ಕರೆದ್ವಿ, ಅವರು ಬರಲಿಲ್ಲ. ಸೊ ನಾವೇ ಹೋಗ್ಬಿಟ್ಟು ಫಸ್ಟ್ ಇವೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗಿದ್ವಿ, ಹೂವೆಲ್ಲ ಸುತ್ತಕೊಂಡು. ಇನ್ನು ಅಲ್ಲಿ ಹೋಗ್ಬಿಟ್ಟು ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಇನ್ನು ದೀಪ ಫಸ್ಟ್ ಬೆಳಗ್ಬಿಡೋಣ ದೇವ್ರಿಗೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ದೀಪ ಬೆಳಗ್ಕೊಂಬಿಟ್ಟೆ. ದೇವ್ರಿಗೆ ದೀಪ ಬೆಳಗ್ಬಿಟ್ಟು ಅಲ್ಲಿ ನನ್ನ ಹಸ್ಬೆಂಡ್ ಅಲ್ಲೇ ಕೋಳಿಗಳೆಲ್ಲ ತೊಗೊಂಡ್ರು. ಅಲ್ಲೇ ಕೋಳಿ ತೊಗೊಂಡ್ಬಿಟ್ಟು ದೀಪ ಬೆಳಗ್ತಾನೆ ಕೋಳಿಗಳನ್ನು ರೌಂಡ್ ಹಾಕ್ಸ್ಬೇಕು ಅಂದಿದ್ದಕ್ಕೆ ನನ್ನ ಹಸ್ಬೆಂಡ್ ತೊಗೊಳೋದು ಬಿಟ್ಟು ಅಲ್ಲೋಗಿ ಮರಿ ಕಡಿತಿದ್ರು ಅಂತ ಹೇಳ್ಬಿಟ್ಟು ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದ್ರು. ಅವ್ರು ಬರೋವರೆಗೂ ಮತ್ತೆ ಅಲ್ಲಿ ಕೂತ್ಕೊಂಡು ಅವ್ರು ತಂದ ಮೇಲೆ ಮತ್ತು ದೀಪ ಬೆಳಗೋದಾಗುತ್ತೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ವಿ. ಹೋಗಿ ಒಂದೊಂದು ಮಾಡೋದಿಲ್ಲ ಅವರಿಗೆ ಈ ಥರದವೆಲ್ಲ ಇಷ್ಟ ನೋಡಲಿಕ್ಕೆ ನನ್ನ ಹಸ್ಬೆಂಡ್ಗೆ. ನಾವು ಈ ಥರ ಮಧುಗಿರಿಯಲ್ಲಿ ಮಾಡಿದ್ವಿ. ಅವಾಗ ನಾ ವೀಡಿಯೋಸ್ ಏನೂ ತೆಕ್ಕೊತಿರ್ಲಿಲ್ಲ. ಇಲ್ಲಿ ನನ್ನ ಮಗ ಬಿಡ್ತಾನೇ ಇಲ್ಲ ದೀಪ ಬೆಳಗೋಕ್ಕೂ ಕೂಡ ನನಗೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಎತ್ಕೊಂಡ್ಬಿಟ್ರು. ಫಸ್ಟೇ ಮನೆಯಲ್ಲಿ ಇಲ್ಲೂ ಕೂಡ ನಾವು ಮನೆ ದೀಪ ಬೆಳಗಿದ್ದೆ. ಸೊ ಆ ವಿಡಿಯೋ ಸ್ವಲ್ಪ ಕ್ಲಿಪ್ ಮಿಸ್ ಆಗಿದೆ ನನ್ನ ಹತ್ರ. ಮನೆ ದೀಪ ನಾವೆಲ್ಲೇ ಹೊರಗಡೆ ದೇವಸ್ಥಾನಗಳಲ್ಲಿ ದೀಪ ಮಾಡಿದ್ರು ಕೂಡ ಮನೆಗೆ ಅಂತ ಹೇಳ್ಬಿಟ್ಟು ಮನೆ ದೇವ್ರಿಗೆ ದೀಪ ಮಾಡಬೇಕು. ಸೊ ಅದು ನಾನು ಮನೇಲಿ ದೀಪ ಮಾಡಿ ಮನೇಲಿ ಬೆಳಗಿ ಮತ್ತು ನಾವು ಕೊಟ್ಬಿಗೆ ಹೋಗಿದ್ದು. ಹೆಚ್ಚಿಗೆ ಯಾರನ್ನೂ ನಾನು ಕರೆದಿರಲಿಲ್ಲ. ಅದಕ್ಕೋಸ್ಕರ ಚಿಕ್ಕದಾಗ ಆಟೋ ಮಾಡ್ಕೊಂಡ್ವಿ ಮತ್ತು ಒಂದು ಬೈಕ್ ತೊಗೊಂಡೋದ್ವಿ. ಅಲ್ಲಿ ಏನಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇನ್ನೆಲ್ಲರೂ ಹೋಗ್ಬಿಟ್ಟು ಇನ್ನು ಫಸ್ಟ್ ಅಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಾವು ಅಲ್ಲೇನು ಹೋಗಿ ರೆಡಿ ಮಾಡೋದು ಎಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ. ನಾವು ಮನೇಲಿ ರೆಡಿ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜಸ್ಟ್ ಎಲ್ಲ ಹೂವು ಕೂಡ ಚುಚ್ಚಿಬಿಟ್ಟು ದೀಪಕ್ಕೆ ಬೆಳಗ್ಬಿಡೋಣ. ತಾಯಿಗೆ ಮಡ್ಲಾಕಿ ಕೊಡಬೇಕಿತ್ತು. ನನ್ನ ಹಸ್ಬೆಂಡ್ಗೆ ಹುಷಾರಿಲ್ದಿದ್ದಾಗ ಮಡ್ಲಾಕಿ ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಮಂಜುಗೆ ಹೇಗಾಗೋಯ್ತು ಅಂದರೆ ನಮ್ಮ ಅಕ್ಕ ಅವ್ರು ಹೇಳಿದಾಗ ಅಂದ್ಕೊಂಡಿದ್ವಿ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಹುಷಾರು ತಪ್ತಾಯಿದ್ರು. ಆಗ ಇಲ್ಲ ಬಂದುಬಿಡ್ತೀನಮ್ಮ, ಬಂದು ಮಾಡ್ಕೊಂಬರ್ತೀನಿ, ಮಡ್ಲಾಕಿ ಕೊಡ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಅನ್ಕೊಂಬಂದ್ವಿ. ಇನ್ನು ಅಲ್ಲಿ ದೀಪ ಎಲ್ಲ ಮುಗಿಸ್ಕೊಬಿಟ್ಟು ಎಲ್ಲ ಚಿಕನ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಬಂದರು. ನಮ್ಮ ಭಾವ ನನ್ನ ಮಂಜು ಇಬ್ಬರು ಹೋಗ್ಬಿಟ್ಟು ಕ್ಲೀನ್ ಮಾಡಿಸ್ಕೊಂಬಂದರು. ಇನ್ನು ನಾನು ನಮ್ಮ ಅಕ್ಕ ಇಲ್ಲಿ ಅಡುಗೆಗೆ ಇಳಿದ್ವಿ. ಈ ಥರ ಹೊರಗಡೆ ಹೋಗಿ ಅಲ್ಲಿ ಹೊರಗಡೆ ಮಾಡ್ಕೊಂಡು ತಿನ್ನೋದಿದೆಯಲ್ಲ ಹೊಲದಲ್ಲಿ ಒಲೆಗಳಲ್ಲಿ ಖುಷಿ ನನಗಿದೊಂಥರ. ಸೊ ಇಲ್ಲಿ ಕೂಡ ನಾನು ಫುಲ್ ಎಂಜಾಯ್. ನನಗೆ ಗೊತ್ತಿಲ್ಲ ಈ ಥರ ಮಾಡ್ಕೊಂಡು ತಿನ್ನೋದಂದರೆ ನಂಗೆ ತುಂಬ ಖುಷಿ. ಸೊ ಫುಲ್ ಎಂಜಾಯ್ ಮಾಡ್ತಿದ್ವಿ ಎಲ್ಲರೂ. ಅಕ್ಕಪಕ್ಕ ಕೂಡ ತುಂಬ ಜನ, ನಾವು ಹೋದಾಗ ಸೈಡಲ್ಲಿ ಮಾತ್ರ ಒಬ್ಬರು ಮಾಡ್ಕೊಂಡು ತಿಂತಾಯಿದ್ರು. ಈ ಥರ ಎಲ್ಲ ಈ ಕಡೆನೇ ಅಂತೆ ಬಂದು ಮಾಡ್ಕೊಂಡು ತಿನ್ನೋದು ಅಲ್ಲಿ ಕೊಟ್ಪಿಯಲ್ಲಿ. ನಾವು ಬಂದಮೇಲೆ ನಾವು ಊಟ ಮಾಡೋಷ್ಟೊತ್ತಿಗೆ ನೋಡ್ಬೋದು ನೀವು ಎಷ್ಟು ಜನ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಬಂದುಬಿಟ್ರು. ನಾವು ಬಂದುಬಿಟ್ಟು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಇಲ್ಲಿಗೆ ಹೋದ್ವಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಲೇಟ್ ಆಗುತ್ತೆ, ತಿರ್ಗಿ ಮತ್ತೆ ರಿಟರ್ನ್ ಆಗೋದು ಅಂತ ಹೇಳ್ಬಿಟ್ಟು ಬರ್ತಾ 1 ಆದರೂ ಬರ್ತಾನೇ ಇದ್ದರು ಜನ. ಮತ್ತು ನಾವೇನು ಮಾಡೀವಿ, ಫಸ್ಟ್ ಅಡುಗೆ ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ರಿಟರ್ನ್ ಮನೆಗೆ ಬಂದುಬಿಟ್ವಿ. ಇನ್ನು ನಮ್ಮ ಆಂಟಿ, ನನ್ನ ತಂಗಿ ಎಲ್ಲರೂ ಹೋದ್ರು ಊರಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಇನ್ನು ನನ್ನ ಕೆಲಸ ರೊಟೀನ್ ಸ್ಟಾರ್ಟ್ ಆಗಿರುತ್ತಲ್ಲ. ಯಾಕಂತಂದರೆ ಏನಾನ ಒಂದು ಮನೆಯಲ್ಲಿ ಫಂಕ್ಷನ್ ಅಂತ ಚಿಕ್ಕದಾಗಿ ಏನಾದರೂ ಮಾಡಿದ್ರು ಕೂಡ ಮನೆ ಅವಸ್ಥೆ ಈ ಥರ ಇರುತ್ತೆ. ಸುಡಿ ನಮ್ಮ ಮನೆ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಮಿಸಿ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇನ್ನೆಲ್ಲ ಅಲ್ಲೆಲ್ಲ ಪಾತ್ರೆಗಳೆಲ್ಲ ಅಡುಗೆ ಮಾಡಿದ್ದೆವು ನಮ್ಮ ಅಕ್ಕನ ನಮ್ಮ ಅಮ್ಮನೇ ತೊಳ್ಕೊಟ್ಟು ಹೋದ್ರು. ನಾನೇನು ಹೆಚ್ಚಿಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಆಗೋದಿಲ್ಲ ಎಕ್ಸ್ಪೆಷಲಿ. ಯಾಕಂತಂದರೆ ಸುಸ್ತಾಗಿ ಹೋಗ್ಬಿಡ್ತೀನಿ ಸ್ವಲ್ಪ ಕೆಲಸ ಮಾಡೋಷ್ಟೊತ್ತಿಗೆ. ಲೋ ಬಿ ಪಿ ಇರೋ ಕಾರಣ ಏನೇ ಮಾಡಿರೂ ಬೇಗ ಸುಸ್ತಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಏನು ಜಾಸ್ತಿ ಕೆಲಸ ಬೇಡ ಅಂತಲೇ ಹೇಳ್ತಾರೆ ನನಗೆ. ಅದಕ್ಕೋಸ್ಕರ ನಮ್ಮಮ್ಮ ನಮ್ಮ ಅಕ್ಕನೇ ಎಲ್ಲ ತೊಳ್ಕೊಟ್ಟು ಹೋಗಿದ್ರು. ಇನ್ನು ನಾನು ಜಸ್ಟ್ ಒಬ್ಬರ ಮನೇಲಿ ಒಬ್ರಿಗೆ ಕೈಕಾಲು ಆಡೋದಿಲ್ಲ, ಎಲ್ಲಿ ಇಡಬೇಕು ಪಾತ್ರೆಗಳು ಆ ಥರ ಎಲ್ಲನೂ ಜಸ್ಟ್ ಅವ್ರು ತೊಳ್ಕೊಟ್ಟು ಹೋದ್ರು. ಇನ್ನು ನಮ್ಮಮ್ಮ ಕೆಳಗಡೆಯಿಂದ ಎಲ್ಲ ಕೊಡ್ತಾಯಿತ್ತು ನನಗೆ, ಎತ್ತಿಟ್ಕೊ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ಮನೆಗೆ ಫಂಕ್ಷನ್ ಮಾಡಿದ್ರೆ ಇದೆಯಲ್ಲ ಅಪ್ಪ, ನಿಜವಾಗ್ಲೂ ಹೇಳೋಕ್ಕೆ ಆಗೋದಿಲ್ಲ ಬಿಡಿ. ಅದೊಂಥರ ಏನಂದರೆ ಕೆಲಸ ಮಾಡ್ಕೊಂಬಿಡ್ಬೋದು, ಒಂಥರ ಖುಷಿ ಇರುತ್ತೆ. ಈ ಥರ ಎಂಜಾಯ್ಮೆಂಟ್ ಮತ್ತೆ ಸಿಗೋದಿಲ್ಲ. ನಂಗೆ ಅದೊಂದು ಖುಷಿ ಇದೆ. ಸೊ ಅದೊಂದು ಅಂದ್ಕೊಂಡಿದ್ದೆ, ಆಗೋಯ್ತು. ಇನ್ನು ಕೆಲವು ಅಲ್ಪ ಸ್ವಲ್ಪ ಅರಿಕೆಗಳು ಇದ್ದಾವೆ. ಯಾಕಂತಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಎಲ್ಲ ಫೇಸ್ ಮಾಡಿರೋದ್ರಿಂದ ನನಗೆಲ್ಲ ಅನುಭವ ಆಗೋಗ್ಬಿಟ್ಟಿದೆ. ಸೊ
ಹುಷಾರು ತಪ್ಪಿದಾಗ ಮಕ್ಕಳು ಯಾವ ಥರ ಇರಬೇಕು ಏನು ಯಾರೂ ಹೇಳ್ಕೊಟ್ಟಿದ್ದಿಲ್ಲ ನನಗೆ. ಸೊ ಅದಕ್ಕೆ ಏನೇ ಬಂದ್ರೂ ನಾವೇ ಫೇಸ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಹೆಚ್ಚಿಗೆ ದೇವ್ರನ್ನ ಮಾತ್ರ ನಂಬ್ತೀನಿ ಅಷ್ಟೇ. ಅದಕ್ಕೋಸ್ಕರ ನಾನು ಏನೇ ಒಂದು ಸಣ್ಣ ಪುಟ್ಟ ನನಗೇನಾದರೂ ಮನೇಲಿ ಕಿರಿಕಿರಿ ಅನಿಸಿದ್ರೆ, ಇಲ್ಲ ನನ್ನ ಮಕ್ಕಳ ವಿಚಾರದಲ್ಲಿ ಹುಷಾರು ತಪ್ಪಿದ್ರು ಅನಿಸಿದ್ರೆ, ನಾನು ಫಸ್ಟ್ ಅಂದ್ಕೊಳ್ಳೋದೇ ದೇವ್ರಿಗೆ. ಯಾವುದೋ ಒಂದು ದೇವ್ರಿಗೆ ನಾನು ಎಲ್ಲ ದೇವ್ರನ್ನೂ ನಂಬ್ತೀನಿ. ನಾನು ಹೆಚ್ಚಿಗೆ ನಂಬೋದು ಶಿವಪ್ಪನ. ಬಟ್ ನಾನು ಏನೋ ಒಂದು ಅಂದ್ಕೊಂಡ್ಬಿಡ್ತೀನಿ, ಅವಾಗ ಏನೋ ಒಂದು ಮುಡುಪು ಕಟ್ಕೊಂಡ್ಬಿಡ್ತೀನಿ, ನಾನು ಈ ಥರ ಮಾಡ್ತೀನಿ ಅಂತ. ಯಾಕಂತಂದರೆ 10 ಜನಕ್ಕೆ ನಾವು ಊಟ ಇಡೋದ್ರಲ್ಲಿ ಅದ್ರ ಖುಷಿ ಇದೆಯಲ್ಲ, ನಿಜವಾಗ್ಲೂ ಹೇಳ್ಕೊಳಕ್ಕೆ ಆಗೋದಿಲ್ಲ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಸಂಪಾದನೆ ಮಾಡ್ಕೊತೀವಿ ದುಡ್ಡು. ಸೊ ಅದಕ್ಕೋಸ್ಕರ ಅಂದ್ಕೊಂಡಿದ್ವಿ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು. ಅದು ಬೇರೆ ನಮ್ಮ ವಿಚಾರದಲ್ಲಿ ಎಕ್ಸ್ಪೆಷಲಿ ನನಗೂ ಮಂಜು ವಿಚಾರದಲ್ಲಿ ಹೇಗಾಗೋಗ್ಬಿಡುತ್ತೆ ಅಂದರೆ, ನಾವು ಏನೇ ಅಂದ್ಕೊಂಡ್ರೂ ಆ ಟೈಮಿಗೆ ಮಾಡಿಲ್ಲ ಅಂದರೆ ನಾವು ಮನೇಲಿ ಎಲ್ಲರೂ ಹುಷಾರು ತಪ್ಪಿಬಿಡ್ತೀವಿ. ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಏನು ಅಂದ್ಕೊಳ್ಳಿಕ್ಕೂ ಹೋಗಲ್ಲ. ಅಂದ್ಕೊಂಡ್ರೆ ಮಾತ್ರ ಸಡನ್ನಾಗಿ ಆಗೋಗ್ಬಿಡ್ಬೇಕು ನನಗೆ. ಇನ್ನು ಅದೆಲ್ಲ ಮುಗಿಸ್ಕೊಂಬಿಟ್ಟು ಬಿಡಿ, ಅದೆಲ್ಲ ಇದ್ದಿದ್ದೆ ಅಲ್ವಾ ಮನೆಯಲ್ಲಿ. ಅದಕ್ಕೋಸ್ಕರ ಮಾಡಿಬಿಟ್ವಿ ನಾವು. ಇನ್ನು ಕೆಲವ್ರಿಗೆ ಕರೆದ್ರೂ ಬಂದಿಲ್ಲ, ಬೇಡ ಟೈಮ್ ಅಂತ ಬಂದಾಗ ನಾನು ಕೂಡ ಅದಕ್ಕೆ ರೆಸ್ಪಾನ್ಸ್ ಕೊಡ್ತೀನಿ, ಅವ್ರಿಗೆ ರಿಪ್ಲೈ ಕೊಡ್ತೀನಿ. ನಾನು ಏನಕ್ಕೆ ಕರೆದ್ರು ಅವ್ರು ಬಂದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ. ಸೊ ಅದಕ್ಕೋಸ್ಕರ ಯಾರು ಬಂದರೂ ಬರೆದಿದ್ರು ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ನಾವು ಮಾಡೇ ಮಾಡ್ತೀವಿ, ನಾನು ನನ್ನ ಹಸ್ಬೆಂಡ್. ಸೊ ಇನ್ನೆಲ್ಲ ನಮ್ಮಮ್ಮ ತೆಕ್ಕೊಡ್ತಾಯಿದ್ರು ಅಂತ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ನನ್ನ ಮಗಳಿಲ್ಲಿ ಇನ್ನು ನಾಳೆ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇವತ್ತಿಂದನೇ ಬ್ಯಾಗ್ ತಗ್ಲಾಕೋಗ್ಬಿಟ್ಟಿದ್ರಳು. ಮಮ್ಮಿ ನಾಳೆ ಸ್ಕೂಲ್ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಹಿಂದೂಪುರ ಹಾಸ್ಪಿಟ್ಲ್ ಹೋಗಬೇಕಿತ್ತು. ನನಗೆ ಬ್ಯಾಕ್ ಪೈನ್ ಜಾಸ್ತಿ ಆಗ್ತಾಯಿತ್ತು ಇಚ್ಚಿತಿಗೆ ಅಂತ ಹೇಳ್ಬಿಟ್ಟು ಹೋಗಬೇಕಿತ್ತು. ಇನ್ನು ಹೋಗ್ಬಿಟ್ಟು ಬರೋಣ. ಹೋಗಿ ಬಂದು ಮಂಡೇ ನಾಳೆ ಏನು ಬೇಡ ಕ್ಲಾಸು, ನಾವು ಸಂಡೇ ಮಾಡ್ಕೊಂಬಂದಿದ್ವಿ ದೇವ್ರಿಗೆ. ಇನ್ನು ಮಂಡೇ ಕ್ಲಾಸ್ ಏನು ಬೇಡ, ವೆಡ್ನೆಸ್ಡೇ ಕಳ್ಸೋಣ. ಟ್ಯೂಸ್ಡೇ ಹೋಗ್ಬಿಟ್ಟು ಫೀಸ್ ಪೇ ಮಾಡಿಬಿಟ್ಟು ಬುಕ್ಸ್ ಕಲೆಕ್ಟ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಹಂಗಾಗಲಿಲ್ಲ. ನೆಕ್ಸ್ಟ್ ವಿಡಿಯೋ ಅದನ್ನೇ ನಿಮಗೆ ಹೇಳ್ತೀನಿ. ಇನ್ನೆಲ್ಲ ಎತ್ತಿಟ್ಕೊಬಿಡ್ತಾ ಇದ್ದೀನಿ ಇಲ್ಲಿ ಪಟ ಅಂತ ಹೇಳ್ಬಿಟ್ಟು. ನನಗೆ ಎಕ್ಸ್ಪೆಷಲಿ ಹೆಂಗಾಗೋಗ್ಬಿಡುತ್ತೆ ಅಂದರೆ, ಪಾತ್ರೆ ಜೋಡಿಸಿರ್ತೀನಿ, ನೀಟಾಗೆಲ್ಲ ಜೋಡಿಸ್ಕೊಂಡ್ಬಿಟ್ಟಿರ್ತೀನಿ. ಈ ಥರ ಯಾವುದಾದ್ರೂ ಫಂಕ್ಷನ್ ಆದಾಗ ನನಗೆ ತೆಗೆದಿರ್ತೀನಿ, ಎಲ್ಲ ತೆಗೆದುಬಿಟ್ಟಿರ್ತೀನಿ. ಮತ್ತು ಅವ್ನು ಎಲ್ಲಿ ಇಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನನಗೆ. ಅಯ್ಯೋ, ಪಾತ್ರೆಗಳು ಇದ್ದರೆ ಒಂದು ಬಾಧೆ, ಏನಾದರೂ ಆಗಲಿ ಮನೆಯಲ್ಲಿ ಸಾಮಾನು ಇದ್ದರೆ ಒಂಥರ, ಇಲ್ದಿದ್ರೇ ಒಂಥರ ಆಗೋಗ್ಬಿಡುತ್ತೆ ನಿಜವಾಗ್ಲೂ. ಜಾಸ್ತಿನೂ ಇಟ್ಕೋಬಾರ್ದು ಮನೆಯಲ್ಲಿ ಸಾಮಾನುಗಳು ಅಂತೇಳ್ಬಿಟ್ಟು. ನಾನು ಬಂದುಬಿಟ್ಟು ಎಗ್ಸ್ ತಗೊಂಡೋಗಿದ್ವಿ. ಎಗ್ಸ್ ಇದರಲ್ಲಿ ಇಟ್ಕೊಂಡು ಹೋಗಿದ್ದೆ. ಇದು ಬಂದುಬಿಟ್ಟು ಮೀಶೋಲ್ಲಿ ನಾನು ತೊಗೊಂಡಿದ್ದು. ಇದರ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನನ್ನ ಲಿಂಕ್ ಅಂತ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಇದರಲ್ಲಿ ಮೊಟ್ಟೆ ತಗೊಂಡೋಗಿದ್ವಿ ನಾವು ಅಲ್ಲಿ ಬೇಯಿಸೋಕ್ಕೆ ಅಂತೇಳ್ಬಿಟ್ಟು. ತಗೊಂಡೋಗಿದ್ರೆ ಅಲ್ಲೇನಾಗ್ಬಿಟ್ಟಿದೆ, ನನ್ನ ಮಕ್ಳು ಆಡ್ತಾ ಇದರಲ್ಲೇ ಒಡೆದೋಗ್ಬಿಟ್ಟಿದೆ. ನಾವು ನೋಡೇ ಇಲ್ಲ. ಮತ್ತು ಬ್ಯಾಗಲ್ಲೆಲ್ಲ ಇಲ್ಲ. ಈ ಮೊಟ್ಟೆ ಹೊಡೆದ್ರೆ ಗೊತ್ತಲ್ವ ಸ್ಮೆಲ್ಲು, ಯಪ್ಪ ಹೇಳೋಕ್ಕೆ ಆಗೋದಿಲ್ಲ. ಇನ್ನು ಎಲ್ಲ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮಮ್ಮ ನೀಟಾಗಿ ವಾಶ್ ಮಾಡಿಕೊಟ್ಟಿತ್ತು. ಇನ್ನು ಇರೋ ಮೊಟ್ಟೆ ಅದರಲ್ಲೇನೋ ಜೋಡಿಸ್ಬಿಟ್ಟು ನೀಟಾಗಿ ಎತ್ತಿಟ್ಟೆ. ಇನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಬಂದ್ಬಿಟ್ಟು ಇಲ್ಲಿ ನಾನು ಮನೆ ಒರೆಸ್ತಾ ಇದ್ದೆ. ನಮ್ಮಮ್ಮ ನನ್ನ ಮಗನ ನೋಡ್ಕೊಳ್ತಾ ಇದ್ದರು. ನನ್ನ ಹಸ್ಬೆಂಡು ಫುಲ್ ರೆಸ್ಟ್ ಮಾಡ್ತಾಯಿದ್ರು. ಅವರು ನೀಟಾಗಿ ನಿದ್ದೆನೇ ಮಾಡಿದ್ದಿದ್ದಿಲ್ಲ. ಅದಕ್ಕೋಸ್ಕರ ಮಲ್ಕೊಂಡಿದ್ರು ಅವರು. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ವಿ ಅವತ್ತು, ನಿದ್ದೆ ಇರಲಿಲ್ಲ. ಇನ್ನು ಫಸ್ಟ್ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ನನಗೆ ಮೆಸ್ಸಿಯಾಗಿರಬಾರ್ದು. ಸೊ ಎಲ್ಲ ಮನೆ ಕ್ಲೀನ್ ಮಾಡ್ಕೊಬಿಟ್ಟು ನಾನು ಹಸ್ಬೆಂಡ್ ಟೌನ್ ಕಡೆ ಹೊರಟ್ವಿ. ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಅಂತೇಳ್ಬಿಟ್ಟು ಹೋದ್ವಿ. ಅಲ್ಲಿ ನನ್ನ ಮಕ್ಳು ಹೆಂಗಂದರೆ ನಮ್ಮಮ್ಮ ಇರ್ತಾರೆ ಜೊತೆಯಲ್ಲಿರ್ಬಾರ್ದು, ಬಟ್ ಇಲ್ಲ, ಆ ಥರ ಇರೋದೇ ಇಲ್ಲ. ನನ್ನ ಮಗಳು ಮಲಗಿದ್ಲು. ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಮಾತ್ರ ಹೋಗಿ ಬಂದ್ವಿ. ನನ್ನ ಮಗ ಮಾತ್ರ ಇರೋದಿಲ್ಲ. ಏನಿಲ್ಲ, ನಮ್ಮ ಆಂಟಿಗೆ ಬಳೆ ಥರನ ಅಂತ ಹೋಗಿದ್ದೆ. ನಾನು ಹಾಕಿಸ್ತೀನಿ ಅಂತ ಕರ್ಕೊಂಡೋಗಿ ಹಾಕ್ಸ್ಕೊಂಬರೋಣ ಅಂದ್ಕೊಂಡೆ. ಬಟ್ ನಮ್ಮ ಆಂಟಿಯವರು ಬೇಡ ಬೇಡ, ನಾನು ಊರಲ್ಲೇ ಹಾಕ್ಸ್ಕೊತೀನಿ ಮಂಜು ಅಂತೇಳ್ಬಿಟ್ಟು ಹೊರಟೋದ್ರು. ಇನ್ನು ನನ್ನ ಮನಸ್ಸು ಸುಮ್ಮನೆ ಇರಲ್ವಲ್ಲ, ತಗೊಂಡೇ ಬರಬೇಕು ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ATM ಹತ್ರ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಹೊರಟ್ವಿ ಮನೆಗೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.